ಪ್ರೇಮ 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 ನಾ ಎಲ್ಲದೀನಿ ಹಾಂ ಇದು ಹಾಸ್ಪಿಟಲ್ ನಾನು ಹಾಸ್ಪಿಟಲ್ಗೆ ಹೆಂಗೆ ಬಂದೆ ಪ್ರೇಮ ಪ್ರೇಮಾನ್ ಕರ್ಕೊಂಡು ಬರಾಕ ರೈಲ್ವೆ ಸ್ಟೇಷನ್ಗೆ ಹೊಂಟಿದ್ದೆ ಕಾಫಿ ಕುಡಿದ ಕೂಡಲೇ ಏನಾಯ್ತೋ ಗೊತ್ತಿಲ್ಲ ಕಣ್ಣು ಬಿಟ್ರ ಈ ಹಾಸ್ಪಿಟಲ್ನಾಗ ಯಾಕದೀನಿ ಹಲೋ ಯಾರಾದ್ರೂ ಇದ್ದೀರಿ ಶಂಕರಣ್ಣ ಸಂತು ಥ್ಯಾಂಕ್ ಗಾಡ್ ಶಂಕರಣ್ಣ ಹೋಶ್ ಬಂತ ಸಂತು ನಾನು ನಮ್ಮ ಮನೆಯೊಳಗಿಂದ ರೈಲ್ವೆ ಸ್ಟೇಷನ್ಗೆ ಹೊಂಟಿದ್ದೆ ಅಂಥದ್ರೊಳಗೆ ನಾನು ಇಲ್ಲಿ ಹಾಸ್ಪಿಟಲ್ಗೆ ಯಾವಾಗ ಬಂದೆ ಪ್ರೇಮ ಇಲ್ಲದಾಳ ಅಣ್ಣ ಅದು ಸ್ಟೇಷನ್ಗೆ ಹೋಗ್ಬೇಕು ಅನ್ನೋಷ್ಟ್ರೊಳಗೆ ನಿದ್ದೆ ಬಂದ ಮನೆಯೊಳಗೆ ಮಲ್ಕೊಂಡ್ಬಿಟ್ಟಿ ಸಂತು ನಾನು ನಿದ್ದೆ ಬಂದ ಮನೆಯೊಳಗೆ ಮಲ್ಕೊಂಡೆ ಚಾನ್ಸ ಇಲ್ಲ ನಾನು ಪ್ರೇಮಾನ್ ಕರೆಯಕ್ಕೆ ಹೊಂಟಿದ್ದೆ ಕಾಫಿ ಕುಡಿದ್ಮೇಲೆ ಏನಾತ ಅನ್ನೋದ ನನಗೆ ನೆನಪು ಬರವಲ್ದ ಏನು ಹೇಳಿ ಅಣ್ಣ ನೀ ಕುಡ್ದಿದ್ದ ಕಾಫಿ ಒಳಗೆ ಆ ಸೋನಲ್ ಬಂದು ನಿದ್ದೆ ಗುಳಿಗೆ ಹಾಕಿ ನಿಮ್ಮ ಜೀವನದಾಗ ಇಷ್ಟು ದೊಡ್ಡ ಆಟ ಆಡ್ಯಾಳ ಅಂತ ಯಾವ ಬಾಯಿ ಇಟ್ಕೊಂಡು ಯಾವ ಥರ ನಿನಗೆ ನಾ ಹೇಳಿ ಏನಾರ ಯಾಕಾಗ್ಲಿ ನಿನ್ನ ಜೀವಕ್ಕೆ ಏನು ಅಪಾಯ ಆಗಿಲ್ಲ ಅನ್ನೋದ ಒಂದು ದೊಡ್ಡ ಖುಷಿ ಸಂಗತಿ ಐತಿ ಸಂತು ಏನ್ ವಿಚಾರ ಮಾಡಾತಿ ನಾ ಹಾಸ್ಪಿಟಲ್ಗೆ ಹೆಂಗ್ ಬಂದೆ ಅಣ್ಣ ಈಗ ನೀನ ರೆಸ್ಟ್ ಮಾಡು ಆಮೇಲೆ ಎಲ್ಲಾನು ನಿನಗೆ ಹೇಳ್ತೇನೆ ನಾನು ಸಂತು ಯಾಕೆ ಹಿಂಗ ಬಗಟಾಗಿ ಮಾತಾಡತಿ ಹೇಳ ನಾ ಹಾಸ್ಪಿಟಲ್ಗೆ ಹೆಂಗ್ ಬಂದೆ ಪ್ರೇಮ ಇಲ್ಲದಾಳ ಅಣ್ಣ ವೈನಿ ಮನಿಯೊಳಗ ಅದಾರ ನೀ ಏನು ಚಿಂತೆ ಮಾಡ್ಬೇಡ ನೀನ್ ಮೊದ್ಲು ಹುಷಾರಾಗ ಮನಿಗೆ ಹೋಗುಣು ಆಮೇಲೆ ಎಲ್ಲ ಕುತ್ಕೊಂಡು ಮಾತಾಡೋಣಂತ ಹಾ ಸರಿ ಹಲೋ ಶಂಕರ್ ಹಲೋ ಡಾಕ್ಟರ್ ಶಂಕರ್ ಹೆಂಗಿದ್ದೀರಾ ನಾನು ಆರಾಮದೇನ್ರಿ ಡಾಕ್ಟರ್ ನನ್ಗೆ ಏನಾಗಿತ್ರಿ ನಥಿಂಗ್ ಟು ವರಿ ಶಂಕರ್ ಇನ್ ಮುಂದೆ ಮಾತ್ರೆ ತಗೊಳ್ಳುವಾಗ ತುಂಬಾ ಹುಷಾರಿಂದ ತಗೊಳ್ಳಿ ಆಯ್ತಾ ಮಾತ್ರೆನಾ ಹೌದು ಮತ್ತೆ ನಿದ್ದೆ ಮಾತ್ರೆನಾ ಒಂದ್ 5-6 ಸರಿ ತಗೊಂಡಿದ್ದೀರಲ್ಲ ನೆನ್ಪಾರಿ ಏನ್ ಹೇಳ್ಬೇಕ್ರಿ ನಿಮ್ಗೆ ಅಯ್ಯೋ ಡಾಕ್ಟರ್ ಒಂದು ಪೇಷಂಟ್ ಇನ್ ಮುಂದೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಎಲ್ಲಾನು ಹೇಳ್ತಾರ ಸರ್ ನಾನು ಯಾವ ನಿದ್ದೆ ಮಾತ್ರೆನ ತಗೊಳಲ್ರಿ ನಿದ್ದೆ ಮಾತ್ರೆ ತಗೊಳಲ್ಲ ಅಲ್ಲ ರೀ ಶಂಕರ್ 5ರಿಂದ 7 ಮಾತ್ರೆನ ತಗೊಂಡಿದ್ದೀರಾ ಜೊತೆಗೆ ಇವಾಗ ಯಾವ ಮಾತ್ರೆ ಅಂತ ನನ್ನೇ ಕೇಳ್ತೀರಾ ಡಾಕ್ಟರ್ ಹೋಗ್ಲಿ ಬಿಡ್ರಿ ಸರ್ ನಾನ್ ಮನೆಯೊಳಗ ಸರಿಯಾದ ಟೈಮ್ಗೆ ಅವನಿಗೆ ಮಾತ್ರೆ ಕೊಡ್ತೇನೆ ಇಟ್ಸ್ ಓಕೆ ಸಂತೋಷ್ ನೋ ಪ್ರಾಬ್ಲಮ್ ಓಕೆ ಶಂಕರ್ ಟೇಕ್ ಕೇರ್ ಹಾ ಸರ್ ಸಂತೋಷ್ ಶಂಕರ್ ಅವ್ರನ್ನ ಕರ್ಕೊಂಡು ಇವಾಗಲೇ ನೀವು ಮನೆಗೆ ಹೋಗ್ಬಹುದು ಥ್ಯಾಂಕ್ ಯು ಡಾಕ್ಟರ್ ಓಕೆ ಬಾಯ್ ಬಾಯ್ ಸರ್ ಸಂತು ಈ ಡಾಕ್ಟರ್ ಏನ ಹೊಸದೇನೋ ನಿದ್ದೆಗಳಿಗೆ 5-6 ತಗೊಂಡು ಏನೇನೋ ಕತೆ ಹೇಳಿದ್ನಲ್ಲ ಕೂಲ್ ಡೌನ್ ನಾವು ಮನೆಗೆ ಹೋಗಿ ಎಲ್ಲಾನು ಮಾತಾಡೋಣ ಆಯ್ತಾ ಹಾ ಸರಿ ಬಾ ಅಣ್ಣ ಮನೆಗೆ ಹೋಗೋಣ ಮಲ್ಲಿಕಾ ಮಲ್ಲಿಕಾ ಹಾ ಬಂದೆ ಚಲೋ ಆತ ಇವ್ರು ಬಂದ್ರ ಮನ್ಯಾಗ ಒಬ್ಬಕ್ಕೆ ಇರಾಕ ಭಾಳ ಭಯ ಆಗಿತ್ತ ಬರ್ರಿ ಮಾವರ ಒಳಗ ಅಣ್ಣ ಕುಂದ್ರ ಬಾಯ್ಲೆ ಮಲ್ಲಿಕಾ ಪ್ರೇಮ ಇಲ್ಲದಾಳ ಮಾವರ ಅದ ಪ್ರೇಮಕ್ರಿ ಅಣ್ಣ ನೀ ಮೊದ್ಲ ಕುಂದ್ರ ನಾ ಎಲ್ಲ ಹೇಳ್ತೇನೆ ರೀ ಶಂಕರ್ ಮಾವರ್ಗೆ ಏನು ವಿಷಯ ಗೊತ್ತಿಲ್ಲ ಮಲ್ಲಿಕಾ ಎಲ್ಲ ನಾ ಸಮಾಧಾನಲೇ ಹೇಳ್ತೇನೆ ಸ್ವಲ್ಪ ಸುಮ್ನಿರು ಶಂಕರಣ್ಣ ಈಗ ಹೇಳ ನೀನ ವೈನಿ ಕರ್ಕೊಂಡ್ ಬರಾಕ ಸ್ಟೇಷನ್ಗೆ ಹೊಂಟಿದ್ದಿಲ್ಲ ಅಲ್ಲಿ ಏನಾತ ಅಂತ ಸಂತು ಹೇಳಿದ್ನಿಲ್ಲ ಕಾಫಿ ಕುಡ್ದಿಂದ ಏನಾತೋ ಗೊತ್ತಿಲ್ಲ ಮಲ್ಲಿಕಾ ಪ್ರೇಮ ಇಲ್ಲದಾಳ ಒಳಗ ಅಡ್ಗೆ ಮಾಡತಾನ ಮಲ್ಲಿಕಾ ಅಡ್ಗೆ ಮನೆಯಾಗಿಲ್ಲ ಓ ರೂಮ್ನಾಗ ರೆಸ್ಟ್ ಮಾಡತಾನ ರೀ ಪ್ರೇಮಕ್ಕ ಎಲ್ಲಿ ಹೋಗ್ಯಾಳಂತನ ಗುರ್ತಾಗಿಲ್ಲ ಅದ್ರಾಗ ಈ ಶಂಕರ್ ಮಾವರ್ ಬೇರೆ ಹಿಂಗೆಲ್ಲ ಮಾಡಾಕತ್ರ ಏನ್ ಮಾಡುದು ನಿಜ ಮಲ್ಲಿಕಾ ನನಗೂ ಹೆಂಗ ಅವನಿಗೆ ಸಮಾಧಾನ ಮಾಡ್ಬೇಕನ್ನೋದ ಗುರ್ತಾಗ್ವಲ್ದು ಆದ್ರ ಅನಿವಾರ್ಯ ಇರೋ ಪರಿಸ್ಥಿತಿನ ಹೇಳಬೇಕು ಮಾವಾರ್ಗೇನೋ ಹೇಳ್ತೇವ್ರಿ ಅತ್ತಿಯರು ಮಾವಾರ ಅಮ್ಮಗ ಹೆಂಗ್ ವಿಷಯ ತಿಳಿಸೋದು ಮಲ್ಲಿಕಾ ನನಗೆ ಯಾವುದು ತಿಳಿಯವಲ್ದು ಏನ್ ಮಾಡ್ಬೇಕನ್ನೋದ ಅರ್ಥ ಆಗ್ವಲ್ದು ಎಲ್ಲ ಸರಿ ಆತಪ್ಪ ಅನ್ನೋದ್ರೊಳಗ ಇಷ್ಟೆಲ್ಲ ನಡೆದ್ ಹೋತು ಆದ್ರ ವೈನಿ ಎಲ್ಲದಾರೋ ಏನೋ ಅವ್ರ ಬಗ್ಗೆ ವಿಚಾರ ಮಾಡಿದ್ರ ಬಹಳ ಮನಸ್ಸಿಗೆ ನೋವಾಗತ್ತೈತ್ ಮಲ್ಲಿಕಾ ವೈನಿ ಬಹಳ ದುಡ್ಕಿದ್ರ ನಮ್ಮನಿಗರ ಬಂದಿದ್ರ ಎಲ್ಲ ಸರಿ ಹೋಗಿತ್ತ ಆದ್ರ ಇಲ್ಲೂ ಬಂದಿಲ್ಲ ಊರಿಗಿನೂ ಹೋಗಿಲ್ಲ ಹಾಸ್ಟೆಲಿಗೆ ಫೋನ್ ಮಾಡಿದ್ದೆ ಹಾಸ್ಟೆಲ್ನಾಗೂ ಇಲ್ಲ ಶಂಕರಣ್ಣನ ಮನೆಗೂ ಹೋಗಿಲ್ಲ ಎಲ್ಲ ಹೋಗ್ಯಾರ ಅನ್ನೋದ ತಿಳಿವಲ್ದು ವಿಚಾರ ಮಾಡಿ ಮಾಡಿ ತಲಿ ಕೆಟ್ಟ ಹೋಗ್ಬಿಟ್ಟೈತಿ ಮಲ್ಲಿಕಾ ಪ್ರೇಮ ಮನ್ಯಾಗ ಎಲ್ಲೂ ಇಲ್ಲ ನಾನು ಹಾಸ್ಪಿಟಲ್ನಾಗಿದ್ದಾಗೂ ಅಲ್ಲೂ ಇದ್ದಿದ್ದಿಲ್ಲ ಮನಿ ಒಳಗೂ ಇಲ್ಲ ಎಲ್ಲದಾಳ ಅಣ್ಣ ನೀನ್ ಸ್ವಲ್ಪ ಸಮಾಧಾನಲೆ ಕುಂದ್ರ ನಾನು ಎಲ್ಲ ಹೇಳ್ತೇನೆ ಸಂತು ಅಂದ್ರ ನೀನ ನನ್ನಿಂದ ಏನೋ ಮುಚ್ಚಿಡಾತಿ ಮಲ್ಲಿಕಾ ನೀನಾದ್ರೂ ಹೇಳ್ವಾ ಎಲ್ಲದಾಳ ನಿಮ್ಮಕ್ಕ ಪ್ರೇಮ ಮಾವರ ಕುಂದ್ರಿ ಎಲ್ಲ ಹೇಳ್ತೇವಿ ಸಂತು ಹೇಳ ನನಗಂತೂ ಈ ಟೆನ್ಷನ್ ತಡ್ಕೊಳಕ್ ಆಗ್ವಲ್ದು ಅಣ್ಣ ಮೊದ್ಲ ಶಾಂತ ರೀತಿಯಿಂದ ಕುಂದ್ರ ನೀನು ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರ ಅದರಿಂದ ಏನೂ ಪ್ರಯೋಜನ ಇಲ್ಲ ಆಯ್ತು ಸಮಾಧಾನಲೇನ ಕೇಳ್ತೀನಿ ಹೇಳ ಅಣ್ಣ ನಾ ಕೇಳೋ ಪ್ರಶ್ನೆಗೆ ಬರೇ ಉತ್ತರ ಕೊಟ್ಕೊಂತ ಹೋಗ ಅಂದ್ರ ಏನಾಗೈತೆ ಅನ್ನೋದು ನನಗೂ ನಿನಗೂ ಕೂಡ ಅರ್ಥ ಆಕತಿ
ಸರಿ. ಬೆಳಗ್ಗೆ ನಾನು ಫೋನ್ ಮಾಡಿದಾಗ ರೈಲ್ವೆ ಸ್ಟೇಷನ್ಗೆ ಹೊಂಟೇನಿ ಅಂತ ನನ್ನ ಹತ್ರ ಹೇಳಿದಿ. ಹೌದು, ನೀ ಅಷ್ಟ ಅಲ್ಲ, ಮಲ್ಲಿಕಾನು ನನಗ ಫೋನ್ ಮಾಡಿದ್ಲು. ಹೌದ್ರಿ ಮಾವರ. ಅವಾಗೂ ನಾನು ಸ್ಟೇಷನ್ಗೆ ಹೋಗಾಕ ರೆಡಿ ಆಗಕತ್ತಿದ್ದೆ. ಅಂದ್ರ ಪ್ರೇಮಕ್ಕನ ಫೋನ್ಯಾಗ ಚಾರ್ಜ್ ಇದ್ದಿದ್ದಿಲ್ಲಂತ್ರಿ ಮಾವರ. ಅದಕ್ರಿ ಮಾವರ, ಒಂದ್ ವೇಳೆ ಫೋನ್ ಏನಾದ್ರೂ ಸ್ವಿಚ್ ಆಫ್ ಆದ್ರ ಎಮರ್ಜೆನ್ಸಿಗೆ ನಿಮ್ಮ ಮನೆ ಅಡ್ರೆಸ್ ಆಕಿ ಹತ್ರ ಇರ್ಲಿ ಅಂತ ಕೇಳಾಕ ಫೋನ್ ಮಾಡಿದ್ದೆ. ಹಾ ಮಲ್ಲಿಕಾ, ನಿನಗ ಅಡ್ರೆಸ್ ಹೇಳಿನೇ ನಾನು ಸ್ಟೇಷನ್ಗೆ ಹೊಂಟೆ. ನಾನ್ ಫೋನ್ ಮಾಡಿದ್ದೆ, ಮಲ್ಲಿಕಾ ಫೋನ್ ಮಾಡಿದ್ಲು. ಸರಿ ಆತ. ನೀನ್ ಏನಾದ್ರೂ ಯಾರಿಗಾರ ಫೋನ್ ಮಾಡಿದ್ದೇನೆ? ನಾನ್ ಯಾರಿಗೂ ಫೋನ್ ಮಾಡಿಲ್ಲಪ್ಪ. ನೋಡ್ ಶಂಕರಣ್ಣ, ಇನ್ನೊಂದ್ಸರಿ ನೆನಪು ಮಾಡ್ಕೊ. ಇಲ್ಲ ಸಂತು, ನಾನು ಯಾರಿಗೂ ಫೋನ್ ಮಾಡಿಲ್ಲ. ಮಲ್ಲಿಕಾನ್ ಫೋನ್ ಕಟ್ ಮಾಡಿ ಟೇಬಲ್ ಮೇಲೆ ಫೋನ್ ಇಟ್ಟೆ. ಒಳಗ ನಾನು ಕಾಫಿ ಮಾಡ್ಕೊಂಡಿದ್ದೆ. ಆ ಕಪ್ ತಗೊಂಡು ಹೊರಗೆ ಬರೋ ಮಟ ಅವ್ವಂದು ಫೋನ್ ಬಂತು. ಅವ್ವ ಅಪ್ಪ ಅಮ್ಮ ಎಲ್ಲರೂ ಮಾತಾಡಿದ್ರು. ಮಾತಾಡ್ಕೊಂತ ಕಾಫಿ ಕುಡ್ದೆ. ಕಾಫಿ ಕುಡ್ದಿದ್ದ ಅಷ್ಟ ನೆನಪೈತಿ. ಆಮೇಲೆ ಏನಾತ ಅನ್ನೋದ ನೆನಪ ಇಲ್ಲ. ಒಮ್ಮೆಕ್ಲೆ ಕಣ್ಣು ಬಿಟ್ಟಾಗ ಹಾಸ್ಪಿಟಲ್ನಾಗ ಅದೇನಿ. ರೀ ಹಂಗಾರ ನನಗ ಇದು ಈಗ ಅರ್ಥ ಆತ. ಶಂಕರ್ ಮಾವರ ಕಾಫಿ ಲೋಟ ಇಟ್ಟಾಗ ಆ ಸೋನಲ್ ಬಂದ ಅದ್ರೊಳಗ ನಿದ್ದಿ ಮಾತ್ರೆ ಹಾಕ್ಯಾಳ. ಮಲ್ಲಿಕಾ, ಏನ್ ಹೇಳಾಕತ್ತೀರಿ ನೀನ? ಮಾವರ, ನಿಮಗ್ ಗೊತ್ತಿಲ್ಲ, ನೀವು ಕೂಡ ಕಾಫಿ ಒಳಗ ಆ ಸೋನಲ್ ಮೋಸದಿಂದ ನಿದ್ದಿ ಮಾತ್ರೆ ಹಾಕ್ಯಾಳ. ಹಂಗಾರ ನಾ ಕಾಫಿ ಕುಡ್ದ ಮನ್ಯಾಗ ಮಲ್ಕೊಂಡೇನಿ, ಸ್ಟೇಷನಿಗೆ ಹೋಗೇ ಇಲ್ಲ. ಇಲ್ಲ ಅಣ್ಣ, ನೀನ ಸ್ಟೇಷನಿಗೆ ಹೋಗೇ ಇಲ್ಲ. ಮತ್ತ ಪ್ರೇಮನ ಸ್ಟೇಷನ್ನಿಂದ ಯಾರು ಕರ್ಕೊಂಡ್ ಬಂದ್ರ? ಮಾವರ, ಪ್ರೇಮಕ್ಕನ ಫೋನ್ಯಾಗ ಚಾರ್ಜ್ ಇರ್ಲಿಲ್ಲ. ಆಕಿ ಸ್ಟೇಷನ್ ಇಳಿದ ಕೂಡಲೇ ನನಗೆ ಫೋನ್ ಮಾಡಿದ್ಲ. ಅದ ಹೇಳಿದ್ನಿಲ್ರಿ, ಯಾವುದಕ್ಕೂ ಎಮರ್ಜೆನ್ಸಿ ನಿಮ್ಮ ಅಡ್ರೆಸ್ ಸೆಂಡ್ ಮಾಡಿದ್ದೆ. ಅದನ್ನ ಆಕಿ ನೋಟ್ ಮಾಡಿ ಇಟ್ಕೊಂಡಿದ್ಲ. ಆ ಅಡ್ರೆಸ್ ಇಂದ ಕ್ಯಾಬೋ ಏನೋ ಆಟೋ ತಗೊಂಡ ಆಕಿ ಮನಿಗೆ ಬಂದಾಳ್ರಿ. ನಮ್ಮ ಮನಿಗೆ ಬಂದಾಳ? ಹ್ಞೂನ್ರಿ ಮಾವರ, ನಿಮ್ಮ ಮನಿಗೆ ಬಂದಾಳ. ಮತ್ ಈಗೆಲ್ಲದಾಳ ಮಲ್ಲಿಕಾ? ಅಣ್ಣ, ವೈನಿ ಮನಿಗ್ ಬರೋ ಮಠ ಅಂದ್ರ ಆಳಾದ್ ಸೋನಲ್ ಏನ್ ಮಾಡ್ಯಾಳ ಪ್ರೇಮಗ? ಅಣ್ಣ, ಏನು ಮಾಡಿಲ್ಲ. ಅದಕ್ಕೆ ಮುಂದ ಒಂದು ದೊಡ್ಡ ನಾಟಕನ ಮಾಡ್ಯಾಳ. ಸಂತು, ಏನ್ ಹೇಳಾಕತ್ತಿ ನೀನ? ಹ್ಞೂ ಶಂಕರಣ್ಣ, ವೈನಿ ಬರೋದ್ರಾಗ ನೀನು ಆಕಿನು ಸೇರಿ ಏನೋ ಸಂಚ ಮಾಡಿ ವೈನಿನ ಕರೆಸಿರೇನೋ ಅನ್ನುವಂಗ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ಯಾಳ. ಅದನ್ನ ನೋಡಿ ಪ್ರೇಮ ನಿಜ ಅಂತ ನಂಬ್ಯಾಳ. ಹ್ಞೂ ಅಣ್ಣ. ಸಂತು, ಪ್ರೇಮ ಎಲ್ಲದಾಳ ಹೇಳ. ನಾನು ಆಕಿಗೆ ನಿಜ ಏನು ಅನ್ನೋದನ್ನ ಹೇಳ್ತೀನಿ. ಅಣ್ಣ, ಒಂದೇ ತಪ್ಪು ನೀ ಮಾಡಿದ್ದು ಆ ಕೆಟ್ಟ ಹೆಂಗಸಿನ ಸಹವಾಸ. ಎರಡನೇ ಸರ್ತಿ ಆಕಿನ ನಿಮ್ಮಿಬ್ಬರ ಜೀವನ ಹಾಳು ಮಾಡಿಬಿಟ್ಲಣ್ಣ, ಹಾಳು ಮಾಡಿಬಿಟ್ಲ. ಆಕಿ ಏನ್ ಮಾಡಿದ್ಲೋ ಏನು ಆ ದೇವ್ರಿಗೆ ಗೊತ್ತ. ಅದನ್ನ ನೋಡಿ ವೈನಿ ಮನಿ ಬಿಟ್ಟು ಹೋಗ್ಯಾರಣ್ಣ. ಎಲ್ಲದರತ್ತ ಯಾರಿಗೂ ಗೊತ್ತಿಲ್ಲ. 2 ದಿವಸದಿಂದ ಎಲ್ಲ ಕಡೆ ಫೋನ್ ಮಾಡಿ ಕೇಳೇನಣ್ಣ, ಎಲ್ಲೂ ವೈನಿ ಸಿಗ್ವಲ್ರ. ಸಂತು, ಈಗ ಪ್ರೇಮಾನ ಎಲ್ಲಿ ಅಂತ ಹುಡ್ಕುನು? ನನಗದ ಅರ್ಥ ಆಗ್ವಲ್ದಣ್ಣ. ಅವ್ರು ಹೋಗುದಾರ ಎಲ್ಲಿ ಹೋಗ್ಯಾರಂತ ಗೊತ್ತಾಗ್ವಲ್ದು. ಪ್ರೇಮಕ್ಕ ಫೋನನು ನಿಮ್ಮ ಮನ್ಯಾಗ ಒಗದು ಹೋಗ್ಬಿಟ್ಟಾಳ್ರಿ. ಅಯ್ಯೋ ದೇವ್ರೆ, ಮಾಡಿದ್ದ ತಪ್ಪನ ತಿದ್ದುಕೊಂಡ ಹೊಸ ಜೀವನ ಪ್ರಾರಂಭ ಮಾಡ್ಬೇಕಂತ ಹೇಳಿ ಎಷ್ಟೊಂದು ಆಸೆ ಇಟ್ಕೊಂಡಿದ್ಯಾ, ಎಲ್ಲ ನೂಚು ನೂರಾಗಿ ಹೋಯ್ತು. ಹ್ಞೂ ಅಣ್ಣ, ಇಲ್ಲಾರ ನಮ್ಮ ಪ್ರೇಮ ಅತ್ತಿಗೆ ಎಷ್ಟು ಕಷ್ಟಪಟ್ಟಿದ್ರೆ ಇವತ್ತ ಚಂದಗೆ ಮನೆ ತುಂಬ ಓಡಾಡ್ಕೋಂತ ಇರುವಂತವ್ರಿಗೆ ಎಂತ ಗತಿ ಬಂತ ಅಂತೀನಿ. ರೀ ಮಾವರ, ಹೆಂಗಾರ ಮಾಡಿ ನಮ್ಮ ಪ್ರೇಮಕ್ಕನ ಹುಡುಕ್ರಿ ಆಕಿನ. ಇಷ್ಟೆಲ್ಲ ಮಾಡಿದಂತ ಸೋನಲ್ನ ನಾನು ಸುಮ್ಮನೆ ಬಿಡುದಿಲ್ಲ. ಇಡೀ ನನ್ನ ಜೀವನನ ಹಾಳು ಮಾಡ್ಯಾಳ. ನಾನಿವತ್ತ ಆಕಿನ ಹುಟ್ಟಿಲ್ಲ ಅನಿಸ್ಬಿಡ್ತೇನೆ. ಇಲ್ಲ, ಆಕಿನ ಕೊಂದ ಜೈಲಿಗೆ ಹೋದ್ರು ಅಡ್ಡಿ ಇಲ್ಲ, ಆಕಿನ ಮಾತ್ರ ಜೀವಂತ ಬಿಡೋದಿಲ್ಲ. ಅಣ್ಣ, ಆಕಿಗೆ ಗುರ್ತಾಗಿನ ಪತ್ತೆ ಇಲ್ದಂಗ ಹೋಗ್ಯಾಳ. ನಿನ್ನ ಹಾಸ್ಪಿಟಲಿಗೆ ಸೇರ್ಸಿದ ಕೂಡ್ಲೇನ ಆಕಿಗೊಂದು ಗತಿ ಕಾಣಿಸ್ಬೇಕಂತ ಹೋಗಿದ್ದೆ. ಹಾಳಾದಕಿ ನಮ್ಮ ಕೈ ತಪ್ಪಿಸಿ ಹೋದ್ಲ. ಎಲ್ಲ ಹೊಕ್ಕಾಳ, ಒಮ್ಮಿಲ್ದ ಒಮ್ಮೆ ಸಿಗಾಕಬೇಕ. ಅಕ್ಕಿನಂತ್ರು ನಾನು ಸುಮ್ಮನೆ ಬಿಡೋದಿಲ್ಲ. ತಪ್ಪಿಸ್ಕೊಂಡು ಹೋದ್ಯಾ? ಹೋಗ ಎಲ್ಲಿ ಹೊಕ್ಕಿ, ಒಮ್ಮಿಲ್ದ ಒಮ್ಮೆ ಸಿಗಾಕಬೇಕ. ನಿನಗೆ ಅವಾಗ ತೋರಿಸ್ತೇನೆ ಈ ಶಂಕರನ ಸಿಟ್ಟು ಏನು ಅಂತ. ಸಂತು, ಅವ್ವ ಅಪ್ಪ ಅಮ್ಮಗ ಇಲ್ಲಿ ಏನೇನಾಗಿದ್ದು ಎಲ್ಲ ವಿಷಯ ಹೇಳಿಯ? ಇಲ್ಲ ಅಣ್ಣ, ನನಗೆ ಅವ್ರಿಗೆ ಹೇಳುವಷ್ಟು ಧೈರ್ಯ ನನ್ನ ಹತ್ರ ಇಲ್ಲ. ಇಲ್ಲಿ ಎಲ್ಲರೂ ಆರಾಮಾಗಿದೀವಿ ಅಂತ ಅಷ್ಟೇ ಮಾತಾಡಿ ಇಟ್ಟೇನಿ. ಬೆಳಿಗ್ಗೆ ಅತ್ತಿಯರು ಮಾವರು ಫೋನ್ ಮಾಡಿದ್ರು, ಪ್ರೇಮಾನ್ ಕಡೆ ಫೋನ್ ಕೊಡು ಅಂತ ಹೇಳಿದ್ರು. ನಾನ ಆಕಿ ಜಳಕಕ್ಕೆ ಹೋಗ್ಯಾಳ್ರಿ ಮಾವಾರ ಅಂತ ಹೇಳಿ ಫೋನ್ ಇಟ್ಬಿಟ್ಟೆ. ಶಂಕರಣ್ಣ, ಎಷ್ಟು ದಿನ ಅಂತ ಹಿಂಗ ಸುಳ್ಳು ಹೇಳ್ಕೊಂತ ಹೋಗಕತ್ತಿ? ಆದಷ್ಟು ಜಲ್ದಿ ವೈನಿ ಎಲ್ಲದರ ಹುಡ್ಕಬೇಕ. ಪ್ರೇಮ ಎಲ್ಲ ಹೋಗ್ಯಾಳು ಏನೋ